ಆಮೇಲೆ ನೋಡಿ ಪ್ಲೇಟ್ಸು, ನಮ್ಮ ಫೇಸು ಕಾಣ್ತಾ ಇದೆ, ಅಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ಅಂತಂದರೆ ಮಾಯ ಪ್ರಪಂಚ ಚಾನಲ್. ಗೌರಿ ಹಬ್ಬದ ಆಫರಲ್ಲಿ ಒಂದು ವಿಶೇಷವಾದಂಥ ವಸ್ತುವನ್ನು ಮನೆಗೆ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಡಿಶ್ ವಾಷರು. ನನಗೆ ಮನೆ ಕೆಲಸಗಳಲ್ಲಿ ಪಾತ್ರೆ ತೊಳೆಯೋ ಕೆಲಸ ಅಂತಂದರೆ ನಿಜ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟುಕೊಂಡು ಆ ಕೆಲಸನ ಮಾಡ್ತೀನಿ. ಹಾಗಾಗಿ ತುಂಬ ದಿವಸದಿಂದ ಅಂದರೆ ಒಂದು 2-3 ವರ್ಷದಿಂದ ಒಂದು ಡಿಶ್ ವಾಷರ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಗೌರಿ ಹಬ್ಬದ ಹಿಂದಿನ ದಿವಸ ಅಂದರೆ 2 ಡೇಸ್ ಇರೋ ಟೈಮಲ್ಲಿ ಟಿ ವಿ ನೋಡೋಣ, ಹೊಸ ಒಂದು ಟಿ ವಿ ಬೇಕಿತ್ತು ಮನೆಗೆ, ಟಿ ವಿ ನೋಡೋಣ ಅಂತ ಹೇಳಿ ಹೋಗಿದ್ದು. ಬೈ ಚಾನ್ಸ್ ನನ್ನ ಮಗ ಈಸ್ಕೊಟ್ಟ. ತುಂಬಾ ಖುಷಿಯಾಯಿತು. ನಮಗೆ ಇವತ್ತು ಬಂದಿರೋವಂಥದ್ದು ಡಿಶ್ ವಾಷರ್ ಬಂದು ಬಾಷ್ ಕಂಪನಿದು 2025ನೇ ಸೀರೀಸು. ಹೇಗಿದೆ, ಹೇಗೆ ಇದ್ರ ಕೆಲಸ ಹೇಗೆ ಮಾಡುತ್ತೆ, ಪ್ರೈಸ್ ಎಷ್ಟು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಹಾಗೆ ಯಾರಾದರೂ ಹೊಸದು ಚಾನಲ್ ನೋಡ್ತಿದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ವಿಡಿಯೋ ಏನೇನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದೇ ನಮ್ಮ ಬಾಷ್ ಡಿಶ್ ವಾಷರ್ 2025 ನ್ಯೂ ಮಾಡೆಲ್ ಇದು. ಆಲ್ರೆಡಿ ಒಂದು ಸತಿ ನಾನು ವಾಶ್ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಬರ್ತಾರಲ್ವ, ಡೆಮೋ ತೋರಿಸೋದಕ್ಕೆ ಒಂದು ಸತಿ ತೋರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸತಿ ವಾಶ್ ಕೂಡ ಮಾಡಿದ್ದೀನಿ ಇದರಲ್ಲಿ. ಅದಕ್ಕೆ ನೆಕ್ಸ್ಟ್ ಹಾಕುವಾಗ ನಿಮಗೆ ವಿಡಿಯೋ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಪ್ರತಿ ದಿವಸ ಬಳಸುವಂಥ ಪಾತ್ರೆಗಳನ್ನು ಸಿಂಕ್ಗೆ ಇವಾಗ ಯೂಸ್ ಮಾಡಿ ಇಡ್ತಾರಲ್ವ, ಆ ಪಾತ್ರೆನ ಈ ರೀತಿ ಜೋಡಿಸ್ಕೊಂಡ್ಬಿಡ್ತೀನಿ. ಮತ್ತು ನೈಟಲ್ಲಿ ಫುಲ್ಲು ಪಾತ್ರೆ ಎಲ್ಲ ಫುಲ್ ಆದಮೇಲೆ ವಾಷಿಂಗ್ ಅದು ಆನ್ ಮಾಡ್ತೀನಿ. ಅಂದರೆ ಇವಾಗ ಪಾತ್ರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಸಿಂಕಲ್ಲಿ ಹಾಕ್ತಾರಲ್ಲ, ಆ ಪಾತ್ರೆ ಎಲ್ಲ ನಾನು ಈ ಥರ ಡಂಪ್ ಮಾಡ್ಕೊತೀನಿ ಈ ಒಂದು ಡಿಶ್ ವಾಷರಲ್ಲಿ. ಮತ್ತು ನೈಟಿಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲ ಪಾತ್ರೆಗಳನ್ನ ತೆಗೆದು ಒಂದು ಸತಿ ಹಾಕಿ ಇದನ್ನು ಆನ್ ಮಾಡಿಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಪಾತ್ರೆಗಳೆಲ್ಲ ಕ್ಲೀನಾಗಿರುತ್ತೆ. ಮೇಯ್ನ್ ಇದರಲ್ಲಿ ಕೆಲವೊಂದನ್ನು ಹೇಳಲೇಬೇಕು. ನೋಡಿ, ತೋರಿಸ್ತೀನಿ ನೋಡಿ. ಅಲ್ಲಿ ಈ ಜಾಗ ತೋರಿಸ್ತಿದೆಯಲ್ಲ, ಈ ಕ್ಯಾಪ್ ಕಾಣ್ತಿದೆಯಲ್ಲ, ಆ ಕ್ಯಾಪಲ್ಲಿ ಅದನ್ನು ಓಪನ್ ಮಾಡಿ ಅದ್ರ ಪೂರ್ತಿ ನಾವು ನೋಡಿ ಈ ಸಾಲ್ಟನ್ನು ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಇಟ್ಟಿದ್ದೀನಲ್ಲ, ಇದು ಸಾಲ್ಟ್ ಅಂತ ಹೇಳ್ತಾರೆ. ಇದು ಡಿಶ್ ವಾಷರ್ ಸಾಲ್ಟ್ ಅಂತ. ಇದನ್ನು ಫುಲ್ಲು ನಾವು ಇದರಲ್ಲಿ ತುಂಬಬೇಕಾಗುತ್ತೆ. ಎಷ್ಟು ತುಂಬುತ್ತೆ ಅಷ್ಟುವರೆಗೂ ನಾವು ತುಂಬಬೇಕಾಗುತ್ತೆ. ನನಗೆ ಅವ್ರು ಹೇಳಿದ ಪ್ರಕಾರ ಇದನ್ನು ಪೂರ್ತಿ ತುಂಬಿತು ಅಂತಂದರೆ ನಮಗೆ 6 ಮಂತ್ಸ್ ತನಕ ಬರುತ್ತೆ ಅಂತ ಹೇಳಿದ್ದಾರೆ. ಇದು 2 kg ಪ್ಯಾಕೆಟು, ಹಾಗಾಗಿ 1 kg ಅಷ್ಟು ಹಾಕಿದ್ದೀನಿ ಆಲ್ರೆಡಿ. ಇನ್ನೊಂದು kg ಅಷ್ಟು ಇದೆ. ಹಾಗೆ ಈ ಡಿಶ್ ವಾಷರ್ಗೆ ನೋಡಿ ಇದು ಪೌಡರ್ ಸಿಗುತ್ತೆ, ಇದನ್ನೇ ಯೂಸ್ ಮಾಡಬೇಕು, ಬೇರೆ ಯಾವುದು ಯೂಸ್ ಮಾಡೋಂಗಿಲ್ಲ ನಾವು. ಹಾಗಾಗಿ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಟ್ಯಾಬ್ಲೆಟ್ಸು ಕೂಡ ಸಿಗುತ್ತೆ. ಈ ರೀತಿ ಟ್ಯಾಬ್ಲೆಟ್ಸು ಕೂಡ ಬೇಕಾದರೆ ಯೂಸ್ ಮಾಡ್ಕೋಬೋದು ನಾವು. ಇದು ಒಂದು ಡಿಶ್ ವಾಷರಲ್ಲಿ 2 ಫ್ರೀ ಬಂದಿತ್ತು. ಹಾಗೆ ಇದು ಬಂದು ಡಿಶ್ ವಾಷರ್ದು ಲಿಕ್ವಿಡ್ಡು, ಅಂದರೆ ಪಾತ್ರೆಗಳು ಶೈನಿಂಗ್ ಬರೋದಕ್ಕೆ ಹಾಕೋವಂಥದ್ದು. ಇದು ತೋರಿಸ್ತೀನಿ ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು ಅಂಥೇಳಿ ತೋರಿಸ್ಕೊಡ್ತೀನಿ ನಾನು. ಓಕೆನಾ? ನೋಡಿ, ಇವಾಗ ನಾವು ಯೂಸ್ ಮಾಡ್ತಾ ಇದ್ದಂಗೆ ಪಾತ್ರೆಗಳನ್ನ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ 2 ರ್ಯಾಕ್ ಬರುತ್ತೆ. ಕೆಳಗಡೆ ಇದೊಂದು ರ್ಯಾಕು, ಹಾಗೆ ಮೇಲ್ಗಡೆ ಈ ರೀತಿ ಬರುತ್ತೆ. ನೋಡಿ, ಲೋಟಗಳು, ಕಪ್ಗಳಾಗಿರ್ಬೋದು, ಸೌಟ್ಗಳಾಗಿರ್ಬೋದು, ಸ್ಪೂನ್ಗಳಾಗಿರ್ಬೋದು, ಎಲ್ಲದಕ್ಕೂ ಇಡೋದಕ್ಕೆ ಸಪ್ರೇಟು ಜಾಗಗಳಿದೆ ಇದರಲ್ಲಿ. ಈ ಮೇಲ್ಗಡೆ ರ್ಯಾಕಲ್ಲಿ ಬಂದು ನೋಡಿ, ಇಲ್ಲಿ ಸೌಟ್ಗಳು ಮತ್ತು ಸ್ಪೂನ್ಗಳು ಇದನ್ನೆಲ್ಲ ಜೋಡಿಸ್ಕೊಬೋದು ತೊಳಿಲಿಕ್ಕೆ. ಹಾಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದೆಲ್ಲ ಚಿಕ್ಕ ಪ್ಲೇಟ್ಸ್ ಎಲ್ಲ ಜೋಡಿಸ್ಬೋದು. ಹಾಗೆ ಈ ಕಡೆ ಸೈಡಲ್ಲಿ ಜಾಗ ಕಾಣ್ತಾ ಇದೆ ನೋಡಿ, ಈ ಜಾಗ ಇಲ್ಲಿ ಲೋಟಗಳಾಗಿರ್ಬೋದು, ಕಪ್ಸ್ ಆಗಿರ್ಬೋದು, ಆ ಥರ ಎಲ್ಲ ಜೋಡಿಸ್ಬೋದು. ನೋಡಿ, ಇಲ್ಲಿ ನಾನು ಲೋಟಗಳನ್ನ ಈ ರೀತಿ ಜೋಡಿಸಿಟ್ಟಿದ್ದೀನಿ. ಅಂದರೆ ನೋಡಿ, ಈ ರೀತಿ ಒಂದು ಸ್ಟಿಕ್ ಥರ ಬರುತ್ತಲ್ಲ, ಅಲ್ಲಿ ನಾವು ಈ ಲೋಟಗಳನ್ನ ಈ ರೀತಿ ಇಡಬೇಕಾಗುತ್ತೆ. ಅಂದರೆ ಶೇಕ್ ಆದಾಗ ಯಾವುದೇ ರೀತಿಯಲ್ಲಿ ಬೀಳಬಾರ್ದು ಅಂತೇಳಿ. ಹಾಗೆ ಇನ್ನು ನೋಡಿ, ಇಲ್ಲಿ ಒಂದು ಟಬ್ಬು ಪಾತ್ರೆ ಇದೆ ತೊಳೆಯುವಂಥದ್ದು. ಇದನ್ನು ಕೂಡ ನಾನು ಜೋಡಿಸ್ಕೊಂಡು ಹೇಗೆ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಕೆಳಗಡೆ ರ್ಯಾಕಲ್ಲಿ ನೋಡಿ ಈ ರೀತಿ ದೊಡ್ಡ ದೊಡ್ಡ ತಟ್ಟೆಗಳನ್ನು ಜೋಡಿಸ್ಕೊಬೋದು. ನೋಡಿ, ಸುಮಾರು ಒಂದು 10ರಿಂದ 12 ತಟ್ಟೆ ಇಡಿಸುತ್ತೆ, ದೊಡ್ಡದು. ಅಂದರೆ ದೊಡ್ಡದು ಊಟ ಮಾಡೋ ತಟ್ಟೆ ಬರುತ್ತಲ್ಲ, ಅದನ್ನು ಇದು ಒಂದು 10ರಿಂದ 12 ತಟ್ಟೆ ಜೋಡಿಸ್ಕೊಬೋದು. ಹಾಗೆ ನೋಡಿ, ಈ ಜಾಗದಲ್ಲಿ ದೊಡ್ಡ ಸಾರಿನ ಪಾತ್ರೆ, ಅನ್ನದ ಪಾತ್ರೆ, ಹಾಲಿನ ಪಾತ್ರೆ, ನೋಡಿ ನಾನು ಜಗ್ಗು ಕೂಡ ಇಟ್ಟಿದ್ದೀನಿ. ತಟ್ಟೆಗಳನ್ನು ಜೋಡಿಸ್ತಾ ಬರ್ತೀನಿ, ಯಾವ ಥರ ಜೋಡಿಸ್ಕೊತೀನಿ ಅಂತೇಳಿ ನೋಡ್ಕೊಳ್ಳಿ.
ನೋಡಿ ಈಗ ಪಾತ್ರೆಗಳನ್ನೆಲ್ಲ ನೀಟಾಗಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ರ್ಯಾಕಲ್ಲೂ ಕೂಡ ದೊಡ್ಡ ದೊಡ್ಡ ಪ್ಲೇಟ್ಗಳು, ಹಾಗೆ ಬಾಣಲೆ, ಅನ್ನದ ಪಾತ್ರೆ, ಜಗ್ಗು ಇದನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಇರುವಂಥ ಫ್ಯಾನು ಈ ರೀತಿ ಯಾವುದೇ ರೀತಿಯಲ್ಲಿ ಪಾತ್ರೆ ಟಚ್ ಆಗಬಾರ್ದು. ಇದನ್ನು ಪ್ರತಿ ಸತಿ ನಾವು ಪಾತ್ರೆ ಹಾಕಬೇಕಾದ್ರೂ ಪಾತ್ರೆ ಹಾಕುವಾಗ ಚೆಕ್ ಮಾಡಿಕೊಂಡೇ ಆನ್ ಮಾಡಬೇಕಾಗುತ್ತೆ. ನಾವೇನಾದರೂ ಪಾತ್ರೆ ಇದಕ್ಕೆ ಟಚ್ ಆಗೋ ಥರ ಇತ್ತು ಅಂದರೆ ಅದು ಫ್ಯಾನ್ ಕಟ್ಟಾಯಿತು ಅಂತಂದರೆ ವಾಶ್ ಆಗೋದಿಲ್ಲ. ಹಾಗೆ ಇಲ್ಲಿ ಕೆಳಗಡೆ ರ್ಯಾಕಲ್ಲಿ ನೋಡಿ, ಇಲ್ಲೂ ಕೂಡ ಕೆಳಗಡೆ ಇಲ್ಲೂ ಒಂದು ಫ್ಯಾನ್ ಇದೆ ನೋಡಿ, ಅದು ಕೂಡ ಯಾವುದೇ ರೀತಿಯಲ್ಲೂ ಟಚ್ ಆಗಬಾರ್ದು. ನಮಗೆ ಈ ಕೆಳಗಡೆ ಟ್ರೇನ ನಾವು ಪೂರ್ತಿ ರಿಮೂವ್ ಮಾಡ್ಕೋಬೋದು, ಆ ರೀತಿ ಇದೆ ನೋಡಿ. ಈ ರೀತಿ ಎರಡೂ ಸ್ಟ್ಯಾಂಡಲ್ಲೂ ಕೂಡ ನೀಟಾಗಿ ಪಾತ್ರೆನ ಜೋಡಿಸ್ಕೊಂಡಿದ್ದೀನಿ. ಡಿಶ್ ವಾಷರ್ ತೊಗೊತೀವಲ್ವ, ಆಗ ಸುಮ್ಮನೆ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿರ್ತಾರೆ. ಇದು ಫುಲ್ಲು ಒಂದು ಸತಿ ಹಾಕ್ಕೊಂಡ್ರೆ ನಮಗೆ ಸುಮಾರು ಒಂದು 15 ವಾಟ್ ತನಕ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಇದು ಫುಲ್ ಫಿಲ್ ಮಾಡಿಬಿಡ್ತಾ ಇದ್ದೀನಿ ನಾನು. ಪೌಡರನ್ನು ಹಾಕಬೇಕಾಗುತ್ತೆ. ನಿಮಗೆ ಒಂದು ಕ್ಯಾಪ್ ಆಗೋವಷ್ಟು ನಾನು ಪಾತ್ರೆ ಇವಾಗ ಒಂದು ಫುಲ್ಲು ಒಂದು ಸೆಟ್ ಹಾಕಿದ್ದೀನಲ್ವ, ಫುಲ್ ಪಾತ್ರೆ ಅಂದರೆ 2 ರ್ಯಾಕಲ್ಲಿ ಪೂರ್ತಿ ಹಾಕಿದ್ದೀನಿ. ಹಂಗಾಗಿ ಒಂದು 2 ಸ್ಪೂನ್ ಆಗುವಷ್ಟು ಪೌಡರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಪಾತ್ರೆ ಇಡಬೇಕಾದ್ರೆ ಅದು ಪಾತ್ರೆದು ಮುಸ್ರೆ ನೀರೆಲ್ಲ ಇಲ್ಲೆಲ್ಲ ಬಿದ್ದಿರುತ್ತೆ. ಇದು ಕೂಡ ನೀಟಾಗಿ ವಾಶ್ ಆಗುತ್ತೆ. ಹಾಗೆ ಬಿಸಿನೀರಲ್ಲಿ ವಾಶ್ ಮಾಡುವಂಥದ್ದು, ಇದು ತಣ್ಣೀರಲ್ಲಿ ವಾಶ್ ಆಗೋಲ್ಲ, ಬಿಸಿ ನೀರಲ್ಲಿ ವಾಶ್ ಆಗುತ್ತೆ. ತುಂಬ ಹೈಜೆನಿಕ್ಕಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿದ್ಮೇಲೆ ನೀಟಾಗಿ ಈ ರೀತಿ ಪ್ರೆಸ್ಸನ್ನು ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು AH ಪಾಯಿಂಟು. ಡಿಶ್ ವಾಷರ್ ವಯರ್ ಬಂದು ತುಂಬ ದೊಡ್ಡದಿರೋದಿಲ್ಲ, ಹಾಗಾಗಿ ಇಲ್ಲೇ ಮಾಡಿಸ್ಕೊಂಡಿದ್ದೀನಿ ನಾನು AH ವಯರ್ ಪಾಯಿಂಟು. ಹಾಗೆ ಇದಕ್ಕೆ ಇನ್ನೊಂದೇನಪ್ಪ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ, ಸಿಂಕಲ್ಲಿ ಈ ರೀತಿ 3/4 ಇಂಚು ಕನೆಕ್ಷನ್ ಬೇಕಾಗುತ್ತೆ ನೋಡಿ. ಈ ರೀತಿ ವಾಷಿಂಗ್ ಮಿಷಿನ್ ಪೈಪಿಗೆ ನಮ್ಮ ಸಿಂಕಲ್ಲಿರುವಂಥ ಟ್ಯಾಪು ಅಡ್ಜಸ್ಟ್ ಆಗೋ ಥರ 3/4 ಇಂಚಲ್ಲಿ ಇರಬೇಕಾಗುತ್ತೆ. ಅದಿಲ್ಲ ಅಂತಂದರೆ ಅದನ್ನು ಹಾಕಿಸ್ಕೊಂಡು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಹಂಗೆ ಯೂಸ್ ಮಾಡೋಕ್ಕಾಗೋದಿಲ್ಲ ನೋಡಿ. ಇವಾಗ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಟ್ಯಾಪ್ಗೆ. ನೀರು ಹೋಗೋ ಜಾಗ ಕೂಡ ಹತ್ತಿರ ಇರಬೇಕು. ಅಂದರೆ ಕೆಲಸ ಆದಮೇಲೆ ನಮಗೆ ಪೈಪು ಅದರಿಂದ ನೀರು ಹೋಗುತ್ತಲ್ಲ, ಆ ಪೈಪು ಕೂಡ ಹತ್ತಿರ ಇರಬೇಕು ನೋಡಿ. ಈ ರೀತಿ ಸಿಂಕ್ ನೀರು ಹೋಗೋ ಜಾಗ ಕೂಡ ಹತ್ತಿರದಲ್ಲೇ ಇರಬೇಕು. ಈಗ ಇದರಲ್ಲಿ ನಮಗೆ ಯಾವ ರೀತಿ ತುಂಬ ಕಡಾಯಿಗಳಾಗಿರ್ಬೋದು, ತುಂಬ ಜಿಡ್ಡಿನ ಪಾತ್ರೆ ಅಂಥದ್ದೆಲ್ಲ ಇದ್ದರೆ ನಮಗೆ ಸೆಟ್ ಮಾಡ್ಕೋಬೋದು ನೋಡಿ. ಇಕೋ ಅಂತ ಇದೆ, ಆಟೋ ಅಂತ ಇದೆ, ಹಾಗೆ ಇಂಟೆನ್ಸಿವ್ ಕಡಾಯಿ ಅಂತ ಇದೆ, ಎಕ್ಸ್ಪ್ರೆಸ್ ಅಂತಂದರೆ ಬೇಗ ಆಗಬೇಕು, ಅರ್ಜೆಂಟಿನ ಪಾತ್ರೆಗಳು ಬೇಕು ಅಂತಂದರೆ ಅದು ಇದೆ. ಈ ರೀತಿ ತುಂಬಾ ಆಪ್ಷನ್ಸ್ ಇದೆ ನೋಡಿ. ಇದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು ನೋಡಿ. ಈಗ ಆನ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಈಗ ಆನ್ ಆಗಿದೆ. ಇನ್ಸೆಂಟಿವ್ ಕಡಾಯಿ ಅಂತ ಇದೆಯಲ್ಲ, ಅದನ್ನ ಇಡ್ತಾ ಇದ್ದೀನಿ. ಅಂದರೆ ಪಾತ್ರೆ ತಟ್ಟೆಗಳು ಸ್ವಲ್ಪ ಜಿಡ್ಡಲ್ಲಿದೆ, ಹಾಗಾಗಿ ಜಿಡ್ಡಾಗಿರೋಂಥ ಪಾತ್ರೆಗಳನ್ನ ಇಟ್ಟಿರೋದು, ಅದನ್ನು ಸೆಟ್ ಮಾಡಿದ್ದೀನಿ ಇಲ್ಲಿ. ಸ್ಪೀಡ್ ಪರ್ಫೆಕ್ಟು ಇದನ್ನು ಕೂಡ ಆನ್ ಮಾಡಿಡ್ತೀನಿ. ಈಗ ಆನ್ ಮಾಡ್ತಾಯಿದ್ದೀನಿ ನೋಡಿ. 1 ಗಂಟೆ 45 ನಿಮಿಷ ತೋರಿಸ್ತಾ ಇದೆ. ಈಗ ಮಿಷಿನ್ ಆನ್ ಆಗಿದೆ ನೋಡಿ. ಶಬ್ದ ಕೇಳಿಸ್ತಿದೆಯಾ? 1 ಗಂಟೆ 45 ನಿಮಿಷ ಆಗಲಿ. ಅದಾದಮೇಲೆ ಪಾತ್ರೆ ಹೇಗೆ ಕ್ಲೀನ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ರಿಸಲ್ಟ್ ಲೈವಲ್ಲಿ ತೋರಿಸ್ತೀನಿ ನೋಡಿ. ಈಗ ಡಿಶ್ ವಾಷರ್ ಆಫ್ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಪಾತ್ರೆ ಯಾವ ರೀತಿ ಕ್ಲೀನ್ ಆಗಿರುತ್ತೆ ಅಂತೇಳಿ. ನೋಡಿ, ಫಸ್ಟ್ ಟ್ರ್ಯಾಕಲ್ಲಿ ನಾನು ಹಾಕಿರುವಂಥದ್ದು ಸ್ಪೂನ್ಗಳು ನೋಡಿ. ಬಾಣಲೆ, ಸ್ಟೀಲ್ ಪಾತ್ರೆಗಳು ತುಂಬಾ ಕ್ಲೀನ್ ಆಗುತ್ತೆ. ಸ್ಟೀಲ್ ಪಾತ್ರೆ ಆಗಿರ್ಬೋದು, ಆಮೇಲೆ ಗ್ಲಾಸಿನ ಒಂದು ಪಾತ್ರೆಗಳಾಗಿರ್ಬೋದು, ಬೌಲ್ ಆಗಿರ್ಬೋದು, ಅದೆಲ್ಲ ತುಂಬ ಕ್ಲೀನ್ ಆಗುತ್ತೆ. ಆಮೇಲೆ ಲೋಟ ನೋಡ್ಬೋದು ನೀವು, ನಾವು ಕೈಯಲ್ಲಿ ತೊಳೆದಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಸ್ಪೂನ್ಗಳು ನೋಡಿ, ಡಿಶ್ ವಾಷರ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಅದನ್ನು ಓಪನ್ ಮಾಡಿದ್ರೆ ನೀಟಾಗಿ ನೀರು ಕೂಡ ಎಲ್ಲ ಡ್ರೈ ಆಗಿರುತ್ತೆ.
ಆಮೇಲೆ ನೋಡಿ ಪ್ಲೇಟ್ಸು, ನಮ್ಮ ಫೇಸು ಕಾಣ್ತಾ ಇದೆ, ಅಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ಇವಾಗ ಇದನ್ನು ಹಂಗೆ ತೆಗೆದು ಬೇಕಾದರೆ ನಾವು ಅಡುಗೆ ಮನೇಲಿ ಜೋಡಿಸ್ಕೋಬೋದು, ಅಷ್ಟು ನೀಟಾಗಿರುತ್ತೆ ನೋಡಿ. ನಾನು ಊಟ ಮಾಡಿದ್ದು ಯಾವುದೇ ರೀತಿಯಲ್ಲೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಹಂಗಂಗೆ ಜೋಡಿಸ್ಕೊಂಡಿದ್ದೆ. ಊಟ ಆದ ತಕ್ಷಣ ಸಿಂಕಲ್ಲಿ ಹಾಕೋ ಪಾತ್ರೆ ಎಲ್ಲ ತೆಗೆದು ಇದರಲ್ಲಿ ಜೋಡಿಸ್ಕೊತೀನಿ ನಾನು. ಆಮೇಲೆ ನೈಟಿಗೆ ಆನ್ ಮಾಡ್ಕೊತೀನಿ ನೋಡಿ. ಜಗ್ಗು ಹೊಸದಾದಂಗೆ ಆಗಿದೆ ನೋಡಿ ಜಗ್ಗು. ಈಗ ನೋಡಿ ಪಾತ್ರೆಗಳಂತೂ ನೀಟಾಗಿ ಕ್ಲೀನ್ ಆಗುತ್ತೆ. ಕೈಯಲ್ಲಿ ನಾವು ವಾಶ್ ಮಾಡಿದಾಗ ಯಾವ ರೀತಿ ಕ್ಲೀನ್ ಆಗುತ್ತೆ ಅದೇ ರೀತಿ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ವಾಶ್ ಆಗಿರೋವಂಥ ಪಾತ್ರೆಗಳನ್ನ ಡೈರೆಕ್ಟಾಗಿ ನಾವು ಇದರಿಂದ ತೆಗೆದು ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ಕೊಬೋದು. ನೀಟಾಗಿ ಡ್ರೈ ಆಗಿ ವಾಶ್ ಆಗಿರುತ್ತೆ, ಹಾಗಾಗಿ ಡೈರೆಕ್ಟಾಗಿ ನಾವೀಗ ಅಡುಗೆ ಮನೆಯಲ್ಲಿ ಪಾತ್ರೆನ ಜೋಡಿಸ್ಕೋಬೋದು. ಡಿಶ್ ವಾಷರ್ಗೆ ಪ್ರತಿ ದಿವಸ ಬೇಕಾಗುವಂಥದ್ದು ನಮಗೆ ಫಿನಿಶ್ ಅವರ ಒಂದು ಪೌಡರು ಅಥವಾ ಲಿಕ್ವಿಡ್. ನಾನು ಪೌಡರ್ ತರಿಸ್ಕೊಂಡಿದ್ದೀನಿ. ನಾನು ಫಿನಿಶ್ ಅವರ ಪೌಡರನ್ನು ತರಿಸ್ಕೊಂಡಿದ್ದೀನಿ. 460 ರುಪೀಸು. ಇದು ಬಂದು ನನಗೆ 1 ತಿಂಗಳ ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 2 kg ಸಾಲ್ಟ್ ತೊಗೊಂಡಿದ್ದೀನಿ. ಇದು ಬಂದು 1 kg ಇಡಿಸುತ್ತೆ ಒಂದು ಸತಿಗೆ, 6 ಮಂತ್ಸ್ ತನಕ ಬರುತ್ತೆ. ಇನ್ನೂ 1 kg ಹಾಗೆ ಉಳಿದಿದೆ. ಈ ಸಾಲ್ಟ್ ಬಂದು ನಮಗೆ ಏನು ಯಾವಾಗಲೂ ಖರ್ಚು ಬೀಳೋದಿಲ್ಲ, ಅಂದರೆ ಯಾವಾಗಲೂ ತರಿಸ್ಬೇಕಂತಿಲ್ಲ, 6 ಮಂತ್ಸ್ ಒನ್ಸು ತರಿಸ್ಕೊಂಡ್ರೆ ಸಾಕು. ಫಿನಿಶ್ ಅವರ ಲಿಕ್ವಿಡ್ ಹಾಕಿದ್ರೆ ಪಾತ್ರೆಗಳು ಶೈನಿಂಗ್ ಬರುತ್ತೆ. ಅದು ಕೂಡ ಮಂತ್ಲಿ ಒನ್ಸ್ ಇನ್ವೆಸ್ಟ್ಮೆಂಟು. ಅದು ಬಂದು 250 ರುಪೀಸ್ ಇದೆ ಲೀಟರು. ಮಂತ್ಲಿ ನಮಗೆ ಇದೊಂದು 460 ಮತ್ತು ಲಿಕ್ವಿಡ್ ಬಂದು ಒಂದು 250 ರುಪೀಸು. ಎಲ್ಲ ಸೇರಿದ್ರೆ ಒಂದು 750 ರೂಪಾಯಿ ಆಗುತ್ತೆ ಖರ್ಚು. 750 ರೂಪಾಯಲ್ಲಿ ತಿಂಗಳು ಪೂರ್ತಿ ನಾವು ಪಾತ್ರೆಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೋದು, ಯಾವುದೇ ರೀತಿಯ ಶ್ರಮ ಇಲ್ಲದೆ, ಎಷ್ಟೇ ಪಾತ್ರೆಗಳಿದ್ರೂ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಷ್ ಡಿಶ್ ವಾಷರ್ ಹೇಗೆ ಕೆಲಸ ಮಾಡುತ್ತೆ. ಇದರ ಒಂದು ಪ್ರೈಸ್ ಹೇಳಬೇಕು ಅಂತಂದರೆ 57,000 ರುಪೀಸು, 57,000 ರೂಪಾಯಿ. ನಾವು 0% EMI ಎಲ್ಲ ಹಾಕ್ಕೊಂಡಿದ್ದೀವಿ. ಅಂದರೆ ಯಾವುದೇ ರೀತಿ ಮಂತ್ಲಿ 6,500 ಬರುತ್ತೆ 8 ಮಂತ್ಸು. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.